ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಎಂ ಚಂದ್ರೇಗೌಡ, ಉಪಾಧ್ಯಕ್ಷರಾಗಿ ಲತಾದೇವಿ ಆಯ್ಕೆ. ಹಾಸನ ನಗರಸಭೆಗೆ ಇಂದು ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ 9ನೇ ವಾರ್ಡ್ ಜೆಡಿಎಸ್ ಸದಸ್ಯ ಎಂ ಚಂದ್ರೇಗೌಡ ಅಧ್ಯಕ್ಷರಾಗಿ ಹಾಗೂ ಬಿಜೆಪಿಯಿಂದ ಆಯ್ಕೆಯಾದರು. ಜೆಡಿಎಸ್ ಬೆಂಬಲಿಸಿದ್ದ 35ನೇ ವಾರ್ಡ್ ಸದಸ್ಯೆ ಲತಾದೇವಿ ಸುರೇಶ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ದಿನ ನನ್ನನ್ನು ನಗರಸಭಾ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದಂತಹ ನಗರಸಭೆಯ ಎಲ್ಲ ಸದಸ್ಯರುಗಳಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತೇನೆ. ಯಾಕೆಂದರೆ ನನಗೆ ಯಾವುದೇ ಪಕ್ಷ ಅದು ಇದು ಅಂತ ನೋಡಿದಲ್ಲೇ ಎಲ್ಲ ಪಕ್ಷದವರು ನನಗೆ ಇವತ್ತು ಸಹಕಾರ ನೀಡಿದ್ದಾರೆ. ಯಾಕೆಂದರೆ ನಾನು ಅವ್ರ ಜೊತೆ ಹಂಗೆ ನಡ್ಕೊಂಡಿದ್ದೀನಿ. ಚುನಾವಣೆ ನಡೀಬೇಕಾದ್ರೆ 8 ದಿವಸ ಅಷ್ಟೇ ನಮ್ಮ ರಾಜಕೀಯ, ಬಾಕಿಯಂತೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶ ಎಲ್ಲರೊಳಗೆ ಒಂದಾಗಿ. ಹಾಗಾಗಿ ಹಿಂದೆ ನನ್ನನ್ನು DCMA ಆದಾಗ ಉಪ್ಪಾರ ಜನಾಂಗಕ್ಕೆ ಸೇರಿದ ನನ್ನನ್ನು HS ಪ್ರಕಾಶ್ ಅವರು ನಿಲ್ಲಿಸಿದರು ಚುನಾವಣೆಗೆ. ಎಲ್ಲರೂ ವೋಟ್ ಹಾಕಿ ಉಪಾಧ್ಯಕ್ಷ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನನಗೆ ರೇವಣ ಸಾಹೇಬರು ತುಂಬ ಸಹಾಯ ಮಾಡಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ. ನಾವು ಎಲ್ಲ ಪಕ್ಷಗಳನ್ನು ಒಂದೇ ರೀತಿ, ನಾವೆಲ್ಲ ಒಂದೊಂದು ಮನೆ ಮಕ್ಕಳ ರೀತಿ ಎಲ್ಲರಿಗೂ ಸಹಕರಿಸ್ತೀವಿ ಅಷ್ಟೇ. ಹೇಳಿದ್ರು ಅವರು ಅಲ್ಲಿ ಅರ್ಕಗೂಡ ಲೇಮಂಜೇಡ್ ಅವ್ರ ಜೊತೆ ಮಾತಾಡಿದ್ವಿ, ಅಲ್ಲಿ ಅಲ್ಲಿವರೆಗೂ ಮಾತಾಡಿದ್ವಿ ಅಂತ. ನನ್ನ ಹತ್ರ ಯಾರು ಕೂಡ ಶಾಸಕನಾಗಿ ನನಗೂ ಒಂದು ಹಾಸನ ಕ್ಷೇತ್ರ ಶಾಸಕ ನನಗೂ ಜವಾಬ್ದಾರಿ ಇರುತ್ತೆ. ನನ್ನ ಹತ್ರ ಯಾರು ಕೂಡ ಚರ್ಚೆ ಮಾಡಿಲ್ಲ ಸರ್, ಅದು ಸ್ಪಷ್ಟವಾಗಿ ಹೇಳ್ತೀನಿ. ಈಗ ನೀವು ಪಾರ್ಟಿ ಮಾಡ್ತೀವಿ ಅಂತಿದ್ದೀವಿ, ನಿಮ್ಮ ಉಪಾಧ್ಯಕ್ಷರ ಆಯ್ಕೆ ಆಗಿರೋರು ಅವ್ರ ವಿರುದ್ಧ ಅವರೇ ಮತ ಹಾಕೊಂಡಿದ್ದಾರೆ. ಅದು ಯಾವ್ದು ಚುನಾವಣೆ ಇದು ಸರ್, ಅದು ಅವರು ವಿಪ್ ಜಾರಿ ಮಾಡಿರೋದ್ರಿಂದ ಅವ್ರು ಮಾಡಿರ್ತಾರೆ. ಅದು ಚುನಾವಣೆ ಅದು ನಡೀತಾ ಇರುತ್ತೆ, ತಮಗೆ ಗೊತ್ತಿರುತ್ತೆ ಚುನಾವಣೆ ಪ್ರಕ್ರಿಯೆ ಏನು ನಡೆಯುತ್ತೆ ಅಂತ ಗೊತ್ತಿರುತ್ತೆ. ಟೆಕ್ನಿಕಲ್ ಆಗಿ ಮಾಡ್ತಿದ್ದಾರೆ. ಅವರು ಮತ ಅವ್ರಿಗೆ ಹಾಕೊಳ್ಳೋದು ಅವ್ರಿಗೆ 21 ಮತ ಉಳಿದಿದೆ.